ಸ್ವಲ್ಪ ತಡವಾಗಿ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಿಂದ. ಸರ್ ನಮಸ್ಕಾರ. ನಮಸ್ಕಾರ. ಹೇಳಿ. ಏನು ಶಿಗ್ಗಾಂವಿ ಬೈ ಎಲೆಕ್ಷನ್ನಲ್ಲಿ ಏನೋ ಕಮಾಲ್ ತೋರಿಸಿದ್ರಿ ನೀವು, ಅದನ್ನು ಈ ಸಲ ಬಾಗಲಕೋಟೆಯಲ್ಲಿ ಮಾಡಬೇಕು ಅಂತ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೀರಂತೆ. ಇಲ್ಲ, ಇಲೆಕ್ಷನ್ ಶಿಗ್ಗಾಂವ್ ಇಲೆಕ್ಷನ್ ಅಂತಾರೆ, ಇದು ಬಾಗಲಕೋಟೆ ಇಲೆಕ್ಷನ್ ರೀ. ಎಲ್ಲ ಯಾವುದಾದ್ರೂ ಚುನಾವಣೆನೇ ಅದಕ್ಕೆ. ನೀವು ಬರಲ್ವಾ ಸರ್ ದಾವಣಗೆರೆಗೆ? ಇಲ್ಲ, ನಮ್ಮದು ಬಾಗಲಕೋಟೆಯಲ್ಲಿ ಇದ್ದಾರೆ. ಬಹುಶಃ ಡೌಟು ದಾವಣಗೆರೆ ಬರೋದು. ಏನಿದೆ ವಾತಾವರಣ ಜಾರಕಿಹೊಳಿ ಅವರೇ? ನಾವು ನಡೀತಾ ಇದೆ ಚುನಾವಣೆ, ಇನ್ನೂ ಐದಾರು ದಿವಸ ಇದೆ. ಸೊ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾಯಿದ್ವಿ ಗೆಲ್ಲಲಿಕ್ಕೆ. ನಮ್ಮ ಕಾರ್ಯಕರ್ತರಿದ್ದಾರೆ, ಸಚಿವರಿದ್ದಾರೆ. ಇವತ್ತು ಅಧ್ಯಕ್ಷ ಕೂಡ ಬಂದಿದ್ದಾರೆ ನಮ್ಮದು. 2 ದಿವಸ ಸಿದ್ದರಾಮಯ್ಯವರು ಕೂಡ ಪ್ರಚಾರ ಮಾಡಿದ್ದಾರೆ. ಸೊ ಗೆಲ್ಲಲಿಕ್ಕೆ ಎಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾಯಿದ್ದಾರೆ. ಬಟ್ ನೀವು ಕಳೆದ ಬಾರಿ ಶಿಗ್ಗಾಂವ್ ಹೋಗಿ ಕೂತಾಗ BJP ಒಡೆದ ಮನೆ ಇತ್ತು. ವಿಜೇಂದ್ರರಿಗೂ ಬೊಮ್ಮಾಯಿಗೆ ಸರಿ ಇರಲಿಲ್ಲ, ಇನ್ನೊಬ್ರು ಅವ್ರಿಗೂ ಒಟ್ಟು ಯಾರಿಗೂ ಸರಿ ಇರಲಿಲ್ಲ. ಈಗ ಅವ್ರು ಏನೋ ಒಂದು ಸ್ವಲ್ಪ ಹೌಸ್ ಆರ್ಡರ್ನಲ್ಲಿ ಮಾಡ್ಕೊಂಡಂಗೆ ಕಾಣುತ್ತೆ. ಹಾಗಾಗಿ ಅವರು ಬಾಗಲಕೋಟೆಯಲ್ಲಿ ಒಂದು ಶತ ಪ್ರಯತ್ನ ಹಾಕ್ತಿದ್ದಾರೆ. ಲಿಂಗಾಯತ ಅಭ್ಯರ್ಥಿ ಇದ್ದಾರೆ. ಇಲ್ಲ, ಯಾರೇ ಆದರೂ ಸೋಲಿಕ್ಕಿಂತ ಯಾರು ಪ್ರಯತ್ನ ಮಾಡೋಲ್ಲ. ಎಲ್ಲರೂ ಗೆಲ್ಲಲಿಕ್ಕೆ ಮಾಡ್ತಾರೆ. ಆಮೇಲೆ ವಿಶೇಷವಾಗಿ ಇಲ್ಲಿ ನಮ್ಮ ಸ್ಥಾನ ಇದು ಬಾಗಲಕೋಟೆ. ಯಾಕಂದ್ರೆ ನಮ್ಮ ಸ್ಥಾನ ನಾವು ಮೇಟಿಯವರ ನಿಧನದಿಂದ ಕಳ್ಕೊಂಡಿದ್ವಿ. ಈಗ ಅವರು ಅದನ್ನೇ ಮತ್ತೆ ಪಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ನಮ್ಮ ಸರ್ಕಾರ ಇದೆ, ನಮ್ಮ ಗ್ಯಾರಂಟಿ ಯೋಜನೆ ಇದೆ, ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಕೊಂಡು ನಾವು ಇವತ್ತು ಚುನಾವಣೆ ಮಾಡ್ತಾಯಿದ್ದೀವಿ ಬಾಗಲಕೋಟೆಯಲ್ಲಿ. ಜಾರಕಿಹೊಳಿ ಅವರು ನಿಮ್ಗೆ ಗೊತ್ತಿಲ್ಲದ್ದೇನಲ್ಲ, ಈಗ ಕುರುಬಾ ಕ್ಯಾಂಡಿಡೇಟ್ ಇದ್ದಾರೆ, ಸಿದ್ದರಾಮಯ್ಯನವರ ಪರಮಾಪ್ತ ಹುಲ್ಲಪ್ಪ ಮೇಟಿಯವರ ಮಗ ಇದ್ದಾರೆ. ಹೀಗಾಗಿ ಗೆಲ್ಲಬೇಕು, ಗೆಲ್ಲುವ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗಿದೆ ಅಲ್ವಾ? ವಿಪರೀತ ಅರ್ಥವನ್ನು ನಾವೇ ತೆಗಿತೀವಿ. ಮೇ 4ನೇ ತಾರೀಕು ಸಂಜೆ ಕೂತ್ಕೊಂಡು ಅಲ್ಲೇನಾದರೂ ಒಂದು ಸ್ವಲ್ಪ ಗಡಬಡಾದರೂ ಅದರ ವಿಪರೀತ ಅರ್ಥವನ್ನು ನಾವೇ ತೆಗಿತೀವಿ. ಖಂಡಿತ ಬಂದೇ ಬರ್ತಾರೆ. ಪ್ಲಸ್ ಮೈನಸ್ ಇದ್ದೇ ಇರ್ತೈತಿ, ಸೋಲು ಗೆಲುವು ನಂತರ. ವಿಜೇಂದ್ರ ಅವ್ರು ಹೇಳ್ತಿದ್ರು 15 ಜನ ಮಿನಿಸ್ಟರ್ ಸೂಟ್ ಕೇಸ್ ಇಟ್ಕೊಂಡು ಬಂದಿದ್ದಾರೆ ಅಂತ. ಬೈ ಎಲೆಕ್ಷನ್ ಅಂದರೆ ಅದಲ್ಲ ಸರ್? ಮತ್ತು ಅವ್ರೇನು ಖಾಲಿ ಬಂದಿದ್ದಾರೆ. ಅಲ್ಲಿ ನೀವು ಆಡಳಿತದಲ್ಲಿರೋರು ನಿಮ್ಮಷ್ಟು ಇರಲಿಕ್ಕಿಲ್ಲ ಅವ್ರ ಹತ್ರ ಅಂತ. ಇಲ್ಲ, ಅದು ದುಡ್ಡೇ ಅಂತಾರೆ. ಅದು ಭಾಳ ಹೆಚ್ಚು ಕಮ್ಮಿ ಪ್ರಶ್ನೆ. ದುಡ್ಡೇ ಅಂತಾರೆ ಅದಕ್ಕೆ. ಬಟ್ ಜಾರಕಿಹೊಳಿ ಒಂದು 2-3 ದಿನದಿಂದ ಒಂದು ಹೊಸ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆದಿದೆ. ದಾವಣಗೆರೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಬೇಸರಗೊಂಡಿದ್ದಾರೆ. ಅವ್ರ ಬೆಂಬಲಿಗರು ಹೋಗಿ ಶಾಮನೂರು ಮಲ್ಲಿಕಾರ್ಜುನ್ ಕ್ಷಮೆ ಕೇಳಲಿಲ್ಲ ಅಂದರೆ ನಾವು ಜಮೀರ್ ಅಹ್ಮದ್ ಖಾನ್ ಬರೋಲ್ಲ ಅಂತಾರೆ. ಜಮೀರ್ ಅಹ್ಮದ್ ಖಾನ್ರಿಗೂ ಸಲೀಂ ಅಹ್ಮದ್ರಿಗೂ ಷಡ್ಯಂತ್ರ ಅನ್ನುವ ಪದ ಬಳಕೆ ಎಲ್ಲ ನಡೆಯುತ್ತೆ. ಏನು ನಡೆದಿದೆ ಚುನಾವಣೆ ಹೊಸ್ತಿಲಲ್ಲಿ? ನಿಮ್ಮದು ಪ್ರೈಮ್ ವೋಟ್ ಬ್ಯಾಂಕ್ ಅದು ಮುಸಲ್ಮಾನರದು. ಹೌದಾ? ಅದರಲ್ಲಿ ನಿಜ ನಮ್ಮ ಪ್ರೈಮ್ ವೋಟ್ರು. ಯಾಕಂದರೆ ಅವರು ಮುಸಲ್ಮಾನರಿಗೆ ಟಿಕೆಟ್ ಕೊಡಿಸ್ಬೇಕಂತ ಅವರು ಒಂದು ಪ್ರಯತ್ನ ಮಾಡಿದರು. ಆದರೆ ಅದಕ್ಕೂ ಪಕ್ಷ ಅವಕಾಶ ಕೊಟ್ಟಿಲ್ಲ. ಹೀಗಾಗಿ ನಾರಾಜಾಗಿದ್ದು ನಿಜ, ಅದರಲ್ಲಿ ಪ್ರಶ್ನೆ ಇಲ್ಲ. ಆದರೂ ಕೂಡ ಈಗ ಮುಸ್ಲಿಂ ವೋಟರು ಅವರು ಪಾರ್ಟಿ ಮ್ಯಾಗೆ ಡಿಪೆಂಡ್ ಇದ್ದಾರೆ, ವ್ಯಕ್ತಿಗತ ಡಿಪೆಂಡ್ ಆಗಿರೋಲ್ಲ ಅವರು. ಬಟ್ ಏನು ಜಮೀರ್ ಅಹ್ಮದ್ ಖಾನ್ ಕರ್ಕೊಂಬರ್ಲಿಕ್ಕೆ ಆಗ್ತಾ ಇಲ್ವಾ? ಅವರು ಕೇರಳದಲ್ಲಿ ಕೂತ್ಬಿಟ್ಟಿದ್ದಾರೆ. ಇಲ್ಲಿ ಬೈ ಇಲೆಕ್ಷನ್ಸ್ ಭಾಳ ಮುಖ್ಯ. ಅದು ಸಿದ್ದರಾಮಯ್ಯನವರು ಗೆದ್ದು ತೋರಿಸಲೇಬೇಕು ಅನ್ನುವಂಥ ಇಲೆಕ್ಷನ್ನು. ಮತ್ತು ಅಲ್ಲ, ನಮ್ಮ ದಾವಣಗೆರೆ ಚುನಾವಣೆ ಹೆಚ್ಚು ಡಿಪೆಂಡ್ ಇರೋದು ಅಲ್ಲಿ ನಮ್ಮ ಸಚಿವರ ಮೇಲೆ, ಮಲ್ಲಿಕಾರ್ಜುನ್ ಮೇಲೆ ಡಿಪೆಂಡ್ ಆಗಿದೆ. ಪಾರ್ಟಿ ಅವ್ರ ಜೊತೆ ಕೆಲಸ ಮಾಡ್ತಿದ್ದೆ, ಅದ್ರ ಭಾಳ ಪ್ರಮುಖವಾಗಿ ಹೆಚ್ಚು ನಮ್ಮ ಅವಲಂಬನೆ ಇರೋದು ಮಲ್ಲಿಕಾರ್ಜುನ್ ಮೇಲೆ. ಮುಸಲ್ಮಾನರು ವೋಟ್ ಡಿವೈಡ್ ಆದರೆ ಸ್ವಲ್ಪ ಪರ್ಸೆಂಟ್ ಆಗೇ ಆಗ್ತದೆ. ಯಾಕಂದ್ರೆ ಆಗೋಲ್ಲ ಅಂತೇಳಿಲ್ಲ, ಹಿಂದೂ ಆಗಿದೆ. ಇದೇನು ಹೊಸದಲ್ಲ. ಹಿಂದೂ JDSನಿಂದ ಮುಸ್ಲಿಮರು ಸ್ಪರ್ಧೆ ಮಾಡಿದರು. ಇಡೀ ರಾಜ್ಯದಲ್ಲಿ ಮುಸ್ಲಿಮರು ಎಲ್ಲೆಲ್ಲಿ ಸ್ಪರ್ಧೆ ಮಾಡಿದರು JDSನಿಂದ, ಅಲ್ಲಿ ಮುಸ್ಲಿಮರು ಓಟ್ ತೊಂದರೆ ಇಲ್ಲ ಅಂತೆಲ್ಲ. ಇದು ಏನು ಹೊಸದಲ್ಲ. ಈ 2 ಬೈ ಎಲೆಕ್ಷನ್ ರಿಸಲ್ಟ್ಸ್ ನಿಮ್ಮ ನಾಯಕತ್ವ ಬದಲಾವಣೆಯ ಚರ್ಚೆ ಇದೆ ಅಲ್ಲ, ಅದೊಂದು ಪ್ರೈಮ್ ಚರ್ಚೆ 2023ರಿಂದ ಕರ್ನಾಟಕದಲ್ಲಿ ನಡೀತಾ ಇದೆ. ಆ ಬೈ ಎಲೆಕ್ಷನ್ ರಿಸಲ್ಟ್ ಅದರ ಮೇಲೆ ಏನು ಪರಿಣಾಮ ಬೀರುತ್ತಂಥದ್ದು?
ಇಲ್ಲ ಈ ಚುನಾವಣೆಗೆ ಲೀಡರ್ಶಿಪ್ಗೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಬಟ್ ಈಗ ದಾವಣಗೆರೆ ಜಗಳ ನೋಡಿದ್ರೆ ಅದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಗಳ ಇದ್ದಂಗಿತ್ತು. ಸಿದ್ದರಾಮಯ್ಯನವರ ಪರಮಾಪ್ತರವರು ನಜೀರ್ ಮತ್ತು ಜಮೀರ್ ಅಹ್ಮದ್ ಖಾನ್. ಅಲ್ಲ, ತಾವು ಪರಮಾತ್ಮರು, ತಾವು ಬರಲ್ಲ ಅಂತಿದ್ದೀರಿ ದಾವಣಗೆರೆಗೆ. ಅಲ್ಲ, ಅವಶ್ಯ ಬಿದ್ದರೆ ಕರೆದ್ರೆ ಪಾರ್ಟಿಯವರು ಬರ್ತೀವಿ, ಅದಿಲ್ಲ. ಅದಕ್ಕೆ ನನಗೆ ಜವಾಬ್ದಾರಿ ಜಾಸ್ತಿ ಇಲ್ಲಿದೆ, ಇಲ್ಲಿ ಕೊಟ್ಟಿದ್ದಾರೆ. ನಾನು ಹೇಳಿದೆಲ್ಲ, ಈಗಾಗಲೇ ನಮ್ಮಲ್ಲಿ SS ಮಲ್ಲಿಕಾರ್ಜುನ ಅದಕ್ಕೆ ಹೆಚ್ಚಿನ ಜವಾಬ್ದಾರಿ. ಅವ್ರಿಗೆ ಚುನಾವಣೆ ಅಲ್ಲೇ ಇದ್ದಾರೆ, ಅವ್ರಿಗೆ ಅಲ್ಲಿ ಮತದಾರರು ಗೊತ್ತಿದ್ದಾರೆ, ಅಲ್ಲಿ ಭೌಗೋಳಿಕವಾಗಿ ಗೊತ್ತಿದೆ, ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಹೀಗಾಗಿ ಹೆಚ್ಚು ನಾವು ಡಿಪೆಂಡ್ ಆಗಿದ್ದು ಮಲ್ಲಿಕಾರ್ಜುನ ಮೇಲೆ, ದಾವಣಗೆರೆಗೆ. ಈ ಅಹಿಂದ ಓಟ್ಗಳು BJP ಕೂಡ ಅದನ್ನು ಈಗ ಕರ್ನಾಟಕ ಬಿಟ್ಟರೆ ಹೊರಗಡೆ ಅಹಿಂದ ಓಟ್ಗಳ ಮೇಲೆ BJP ಅವಲಂಬಿತ ಆಗಿದೆ. ಉತ್ತರ ಪ್ರದೇಶ ಹೋಗ್ರಿ, ಬಿಹಾರ್ ಹೋಗ್ರಿ, ಮಹಾರಾಷ್ಟ್ರ ಹೋಗ್ರಿ, ಗುಜರಾತ್ ಹೋಗ್ರಿ, ಅಹಿಂದ ಮತಗಳು BJPಗೆ ಒಂದು ಪ್ರೈಮ್ ವೋಟ್ ಬ್ಯಾಂಕ್ ಆಗಿವೆ. ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವರು ನಿಮ್ಮ ಕಾರಣದಿಂದ ಅಹಿಂದ ಓಟ್ಗಳು ಕಾಂಗ್ರೆಸ್ ಬಳಿ ಗಟ್ಟಿಯಾಗಿ ಉಳಿದುಕೊಂಡಿವೆ. ಬಟ್ ಈ ಚುನಾವಣೆಯಲ್ಲಿ ನಾನು ಕೇಳ್ಪಟ್ಟೆ BJPಯವರು ಒಳಗಿಂದೊಳಗಡೆ ಅಹಿಂದ ಓಟ್, ಈಗ ವಿನಯ್ ಕುಮಾರ್ ಮಾತಾಡ್ತಾ ಇದ್ರು ಸ್ವಲ್ಪ ಹೊತ್ತಿನ ಮುಂಚೆ, ಕುರುಬ ಸಮುದಾಯದವರು. BJPಯವರು ಕ್ಯಾಂಡಿಡೇಟ್ ಕೊಟ್ಟಿದ್ದು ದಾಸ್ಕರಿಯಪ್ಪ, ನಿಮ್ಮದೇ ಸಮುದಾಯದ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅವರು. BJP ಕೂಡ ನಿಧಾನವಾಗಿ ಲಿಂಗಾಯತ ಜೊತೆಗೆ ಅಹಿಂದ ಓಟ್ಗಳನ್ನು ಸೆಳೆದುಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಎಲ್ಲ ಮಾಡ್ತಾರೆ, ಮುಂಚೆಯಿಂದ ಕೂಡ ಅವ್ರೇನು ಮಾಡ್ತಾರೆ. ಅವರು ಅಹಿಂದ ಸೆಳಿಬೇಕು, ಜೊತೆಗೆ SC ST ಕೂಡ ಅಟ್ರಾಕ್ಟ್ ಮಾಡಲಿಕ್ಕೆ ಸಾಕಷ್ಟು ಇಂಥ ಪ್ರಯೋಗಗಳನ್ನು ಮಾಡ್ತಾರೆ. ಹಿಂದೆ ಅವ್ರ ಸರ್ಕಾರ ಬಂದಾಗ ಒಂದೇ ಸಾರಿ ನಾಯಕರಿಗೆ 3 ಸಚಿವ ಸ್ಥಾನ ಕೊಟ್ಟಿದ್ದರು, ನಂತರ ಕುರುಬರಿಗೆ ಕೊಟ್ಟಿದ್ದರು. ಅವಕಾಶ ಸಿಕ್ಕಾಗ ಅವರು ಕೂಡ ಪ್ರಯತ್ನ ಮಾಡ್ತಾರೆ. ಆದರೆ ಅಂತಿಮವಾಗಿ ಅಹಿಂದವರೆಗೂ ಹೆಚ್ಚಿನ ಸಂಖ್ಯೆ ಕಾಂಗ್ರೆಸ್ ಪರವಾಗಿ ಇದ್ದಾರೆ. ಎಸ್, ಧನ್ಯವಾದ ಸತೀಶ್ ಜಾರಕಿಹೊಳಿ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ನಮಸ್ಕಾರ. ದಾವಣಗೆರೆ ಬೈ ಎಲೆಕ್ಷನ್ನಿನ ಸುದ್ದಿ ಹೇಳ್ತಾ ಇದ್ವಿ. ಸತೀಶ್ ಜಾರಕಿಹೊಳಿ ಅವರು ಬಾಗಲಕೋಟೆಯಿಂದ ನೇರ ಸಂಪರ್ಕಕ್ಕೆ ಸಿಕ್ಕರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.